ಇನ್ನ ಆಡ್ಕೋತಾ ಇಲ್ಲ. ಸ್ಟ್ರಾಂಗ್ ವುಮೆನ್ ಬಾಗಲಕೋಟೆ ಲೇಡಿ ಅಂತ ಹೇಳ್ತಿರೋದು ಜೈ ಶ್ರೀರಾಮ್, ಜೈ ಶ್ರೀರಾಮ್. ಫ್ರೆಂಡ್ ಮರ ಫ್ರೆಂಡ್. ನನ್ನ ಗಂಡನು ರಾಜ ಆದ್ರೆ ಚೆನ್ನಾಗಿರುತ್ತಲ್ವಾ? ನಡಬಯ್ಯ ನಾಡದಯ್ಯ ನಡಿಬಯ್ಯ. ಯಾಕೋ ಈ ಕೇಸ್ ಅರ್ಥ ಆಗ್ತಿಲ್ವೇ? ಓದೋದ ಚಪ್ಪಲಿ ಮಕ್ಕ ಬರ್ತಾರೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಡೇ 2 ಆಫ್ ಹಂಪಿ. ಇವತ್ತು ಹೊಸ ವರ್ಷ. ಇನ್ನೊಂದ್ಸರಿ ಎಲ್ಲ ಕ್ಯಾಲೆಂಡರ್ ಪ್ರಕಾರ ನಾವು ಒಪ್ಕೊಳ್ಳೋದಾಯ್ತು. 2026ಕ್ಕೆ ಮೊದಲನೇ ವಿಡಿಯೋ. 2026ಕ್ಕೆ ಮೊದಲನೇ ವಿಡಿಯೋ ಮಾಡ್ತಾ ಇದೀವಿ. ಮತ್ತೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಇವಾಗ ರೂಮಿಂದ ಚೆಕ್ಔಟ್ ಆಗಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಎಸ್, ಇವ್ರ ಬಾಸ್ ಪ್ಲೇಸ್ ಹುಟ್ಟಿದ ಪ್ಲೇಸಿಗೆ ಹೋಗ್ತಾ ಇದೀವಿ. ಬಾಸ್ ಹುಟ್ಟಿದ ಪ್ಲೇಸ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಇಲ್ಲಿಂದ 1 ಅವರ್ ಆಗುತ್ತೆ. ಡ್ರೈವರ್ ಅಣ್ಣ ಬಂದು 6:30 ಬಂದ್ಬಿಡ್ತೀನಿ ಅಂತಂದ. ನಾವೇ 9:30 ಮಾಡಿದೀವಿ. ಬಿಸಿಲು ಬೇರೆ ರಂಗಿಸ್ತಿದೆ ಬಿಸಿಲು. ನೋಡೋಣ ಬನ್ನಿ. ಮಲಗಿದ್ದು 2 ಗಂಟೆ ಆಯ್ತು. ಸ್ವಲ್ಪ ಪಾರ್ಟಿಗೆ ಹೋಗ್ಬಿಟ್ಟು ಲೇಟ್ ಆಯ್ತು. ನಾವು ತಾನೇ ಏನು ಅರ್ಧ ಗಂಟೆ ಸೆಲೆಬ್ರೇಷನ್ಗೆ ಈ ಕಡೆ 30 ಕಿಲೋಮೀಟರ್, ಆ ಕಡೆ 30 ಕಿಲೋಮೀಟರ್, 60 ಕಿಲೋಮೀಟರ್. ಐಸೋಲೇಟೆಡ್ ಪ್ಲೇಸ್. ತುಂಬಾ ಭಯ ಆಗ್ತಾ ಇತ್ತು. ಅದು ಆ ಪ್ಲೇಸ್ ನೋಡ್ಬೇಕಂತಾನೆ ಹೋಗಿದ್ವಿ. ಬ್ಲಾಗ್ ಅಲ್ಲೆಲ್ಲ ನೋಡಿರ್ತೀರಾ. ಓಕೆ ಬನ್ನಿ, ಅಲ್ಲಿ ಹೋಗಿ ಆನ್ ದಿ ವೇ ಟಿಫನ್ ಮಾಡ್ಕೊಂಡು ಮೀಟ್ ಆಗೋಣ. ಫೋನ್ ಮಡುಗು ಬಾ, ನಾಷ್ಟ ಮಾಡುವ ಫ್ರೆಂಡ್ಸ್. ಲಕ್ಷ್ಮಿ ಫಾಸ್ಟ್ ಫುಡ್ ಅಂತೆ, ಊಟ ಚೆನ್ನಾಗಿರ್ತದಂತೆ. ಇಲ್ಲಿ ಮಾಡೋಣ ಅಂತ ಬಂದು ನಾನು ನಮ್ಮ ಬೊಮ್ಮೆದ ಸೇಮ್ ಪಿಂಚು ಪೂರಿ ಆರ್ಡ್ರ್ ಮಾಡಿಕೊಂಡು, ರಂಜು ಮಸಾಲೆ ದೋಸೆ, ಹರ್ಷ ಮಸಾಲೆ ದೋಸೆ ಆ್ಯಂಡ್ ರೈಸ್. ಎಲ್ಲೋಗಿದೆ ಸರ್? ಸೆಕೆಂಡ್ ರೌಂಡ್. ಏನು ತಂದ್ರಿ? ಮಸಾಲೆ ದೋಸೆ, ಈರುಳ್ಳಿ ದೋಸೆ, ಪಲಾವ್. ಫ್ರೆಂಡ್ಸ್ ಬಂದ್ವಿ, ಬೆಟ್ಟ ಹತ್ಬೇಕು. ತುಂಬಾ ರಶ್ ಇದೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಜೈ ಹನುಮಾನ್. ಒಟ್ಟು ರನ್ನಿಂಗ್ ಇರಲಿ. ವರ್ಷ ಆಲ್ರೆಡಿ ಹೊಡ್ತವನೆ. ಎಲ್ಲ ಇವ್ರು ರೆಡಿ ಆಗಿದ್ದಾರೆ ಬೆಟ್ಟ ಹತ್ತಕ್ಕೆ. ಬಾಯ್ಸ್ ಅಂಡ್ ಗರ್ಲ್ಸ್, ಫ್ರೆಂಡ್ಸ್ ಬೆಟ್ಟ ಹತ್ತೋಣ. ಹತ್ತು ಈಗ ಬೆಟ್ಟ ಬರ್ತದೆ ಈಗ ಫ್ರೆಂಡ್ಸ್. ಅಂಜನಾದ್ರಿ ಬೆಟ್ಟಕ್ಕೆ ಬಂದು ನಾವು ದರ್ಶನ ಕೊಡ್ತಿದ್ದೀವಿ ಇಲ್ಲಿ. ಬಾ ಬನ್ನಿ ಫ್ರೆಂಡ್ಸ್, ಬೆಟ್ಟ ಹತ್ತೋಣ. ಜೈ ಶ್ರೀರಾಮ್, ಜೈ ಹನುಮಾನ್. ಲವೇ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿಲ್ಲ. ಫಸ್ಟೇನೆ ಶ್ರೀರಾಮನ್ ವಿಗ್ರಹ ನಿಂತಿದೆ ಇಲ್ಲಿ. ಹನುಮನ್ ಇದೆ ಫ್ರೆಂಡ್ಸ್, ವಿಗ್ರಹ ಇದೆ, ಪಾದ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್. ಫ್ರೆಂಡ್ಸ್ ಅರ್ಧ ಮೆಟ್ಲತ್ತು. ಈ ಅಂತ ತೃಪ್ತಿ ಪಡ್ತೋ ಅಷ್ಟು ರಿಸ್ಕ್ ಏನಿಲ್ಲ. 75% ಆಗಿದೆ ಅಂತ. 75% ಆಗಿದೆ ಅಂತ. ಮುಕ್ಕಾಲು ಭಾಗ ತಿಂದಿರಿ ಫ್ರೆಂಡ್ಸ್. ಗಾಡಿಗಳು ಎಲ್ಲ ಹೊಸ ವರ್ಷಕ್ಕೆ ಹನುಮನ್ ಫ್ರೆಂಡ್ಸ್. ಇಲ್ಲೊಬ್ರು ಏಜ್ ಆಗಿದೆ. ಎಷ್ಟು ಏಜ್ ಆಗಿದೆ ನೋಡೋಣ. ಯಾರ್ದಾರು ಏಜ್ ಎಷ್ಟು ಅಂತ ಕೇಳೋಣ. ಏಜ್ ಎಷ್ಟು ತಾತಂಗೆ? कितना एज 90 हाँ 90 हाँ ये वीडियो बाबा देखो भैया. जय श्री राम, जय श्री राम. ಹರಿಯಾಣ 90 ವರ್ಷ ಆಗಿದೆ ಅಂತ ತಾತನ್ಗೆ. ಹರಿಯಾಣದಿಂದ ಬಂದಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಪಿಜೇಷನ್ ಹೆಂಗಂತ ಗೊತ್ತಾ ಸರ್? ಕಪಿಜೇಷನ್ ಏನಂತ ಗೊತ್ತಾ? ಒಬ್ಬ ಬಂದ ಅಂದ್ಬಿಟ್ಟು ಎಲ್ಲ ಊರಿಗೆ ಬಿದ್ದಲ್ಲ ಅಂತ. ಹೊಸ ವರ್ಷ ದಿನ ಬಂದಿದ್ದೀವಿ. ತುಂಬಾ ರಶ್ ಇದೆ ಫ್ರೆಂಡ್ಸ್.
ಜೈ ಜೈ ಶ್ರೀರಾಮ್. ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದ್ವಿ. ಇನ್ನ ಆಡ್ಕೋತಾ ಇಲ್ಲ. ಸ್ಟ್ರಾಂಗ್ ವುಮೆನ್ ಬಾಗಲಕೋಟೆ ಲೇಡಿ ಅಂತ ಹೇಳ್ತಾರಲ್ಲ ಅವಳು ಬರೋದಿನ್ನ ಸ್ಟ್ರಾಂಗ್ ಫೈರ್ ಬ್ಯಾಂಡ್ ವುಮೆನ್. ದೇವಸ್ಥಾನ ಒಳಗೆ ಎಂಟ್ರಿ, ಫೋಟೋ ತೆಗಿಯಬಾರದು. ಬಂದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಫ್ರೆಂಡ್ಸ್ ನೀವು ದರ್ಶನ ಮಾಡ್ಕೊಳ್ಳಿ. ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ. ಇದೇ ದೇವಸ್ಥಾನ. ದರ್ಶನ ಆಯ್ತು. ವಿಡಿಯೋ ಮಾಡಕ್ ಬಿಡಲ್ಲ, ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ. ಜೈ ಹನುಮಾನ್. ತಾಯಿ ಪ್ರೀತಿ, ತಾಯಿ ಪ್ರೀತಿ. ಆಯ್ತಲ್ಲ ಫ್ರೆಂಡ್ಸ್, ಎಲ್ಲ ಬೆಟ್ಟ ಗುಡ್ಡ, ಬರೀ ಬೆಟ್ಟ ಗುಡ್ಡ, ಎಲ್ಲ ಪುಡಿ ಪುಡಿ ಬಂಡೆ, ಎಲ್ಲ ಬರೀ ಬೆಟ್ಟ ಗುಡ್ಡ, ಬೆಟ್ಟ ಗುಡ್ಡ. ಹತ್ತದೇ ಒಂದ್ ಕಡೆ, ಇಳಿಯದೆ ಒಂದ್ ಕಡೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮ್ ಕಿತ್ಕೊಬಿಟ್ಟಿಯ ಮೇಕೆ. ಜೈ ಶ್ರೀರಾಮ್. ಇವೇ ಒಂಥರ ಇವು ಕೋತಿಗಳು. ಕಚ್ಬೇಡ, ಕಚ್ಬಿಟ್ಟಿಯೇ ತಿನ್ನು ಸುಮ್ನೆ. ಹಾಲೆ ಕೊಟ್ಟೆ ತಾನೆ ಪುಡಿ ಮಾಡ್ಬಿಟ್ಟು ಸುಮ್ ಕೈಲಿ ಮಡಗಿ ಪುಡಿ ಮಾಡ್ಬಿಟ್ಟು ಮಡಗ್ದೆ. ನೀವು ಹಂಗ್ ಮಾಡ್ಕೋರಿ, ಎದಕ್ಕೂ ಹೋಗ್ತೀನಿ. ಏನ್ ಮಾಡೋದು? ಏನಿಲ್ಲ, ಆರಾಮಾಗಿ ತಿನ್ನಲೇ, ಏನಿಲ್ಲ. ಹತ್ಸಕ್ಕದು ನಾನ್ ತಲೆ ಮುಟ್ಟಿ ಹಂಗೆ ತಿನ್ಸಿ ಸಹ ಏನಿಲ್ಲ. ಸರ್ ತಟ್ಟೆ ಬಿಸಿ ಆಯ್ತಾ ಸರ್? ತಟ್ಟೆ ಬಿಸಿ ಇದೆಯಾ? ಸಹ ಸುಡ್ತಾ ಇದೆ ತಟ್ಟೆಯ? ಹರ್ಷ ಅಂತೂ ಇಂತು ವರ್ಷ 4 ಡಬ್ರಿ ಎಲ್ಲ ಅಲ್ಲಿಂದ ಇಲ್ಲಿಗೆ ಎತ್ ಮಡ್ಗಿ. ಫ್ರೆಂಡ್ಸ್ ನೋಡಿ ಎಷ್ಟು ಕ್ಯೂ ರಶ್ ಇದೆ. ವರ್ಷ ಇವೆಲ್ಲ ಪ್ಲೇಟಲ್ಲೇ ಎತ್ತರ ಬಂದು ಮಡ್ಗಿ ಈ ಹಣ್ಣಿನ ಜೊತೆ ಸಪೋರ್ಟ್ ಮಾಡಿಕೊಂಡು ಇರ್ಕೋಬೇಕಣ್ಣ. ಬೋಣ ಹಿಡಿದೀನಿ ಬೋಣ. ಎಲ್ಲ ಪ್ರಸಾದ ಇಲ್ಲ, ಪಾಯಸ ಮತ್ತು ಬಿಸಿಬೇಳೆ ಭಾತ್ ಮಾಡಿದ್ದಾರೆ. ಇದನ್ನೆಲ್ಲ ಅಡುಗೆ ಮನೆಯಿಂದ ಶಿಫ್ಟ್ ಮಾಡಿದೆ. ಅದಕ್ಕೆ ನಮಗೆ VIP ಕೋಟ. ನಾನು ಲವಿ ರಂಜು 3 ಜನದಿಂದ ಒಂದು ಪ್ರಸಾದ ತೊಗೊಂಡಿದ್ದೀವಿ. ವರ್ಷ ಒಂದು ಪ್ರಸಾದ ತಿಂತಿದ್ದಾರೆ. ನಾವು ಬನ್ನಿ ಸರ್ ಇನ್ನೂ ಪ್ಲೇಸ್ ಕವರ್ ಮಾಡಬೇಕು ಅಂತಂದು. ಅದಕ್ಕೆ ಏನೋ ಹೇಳಿದ್ರು ಹೇಳಿ ಬಿಡಿ ಸರ್. ಆಯ್ತು, ಒಂದು ಅರ್ಧ ಗಂಟೆ ಒಂದು ಪ್ಲೇಸ್ ಇಲ್ಲದೆ ಪ್ರಸಾದ ತಿನ್ಕೋಗೋ ಬಿಡಿ ಸರ್. ಜಲ್ದಿ ಪ್ರಸಾದ ತಿನ್ಕೊಂಡು 11 ಜನ ಪ್ರಸಾದ ನಮಗೂ ಸಿಕ್ತು. ವರ್ಷದಿಂದ ವರ್ಷ ಇಲ್ಲ ಒಟ್ಬಿಡ್ತಿದ್ದೋ. ಈ ಸರ್ ತಿನ್ನಲೇಬೇಕು ಅಂತಂದ್ರು ಅದಕ್ಕೆ ತಿನ್ಕೊಂಡು ಹೋಯ್ತಾ ಇದ್ದೀನಿ. ಈಚೆ ಇದೆಯಾ? ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ, ಇಳಿಬೇಕಾದ್ರೆ ಮಾಮೂಲಿ ಈಸಿ ಇದೆ. ಮೆಟ್ಟು ಚೆನ್ನಾಗಿದೆ, ಬೇಗ ಇಳ್ಕೋಬೋದು. ನೀವು ಬಂದ್ರೆ ಕೆಳಗಡೆ ಏನು ಆಗಲ್ಲ. ಏನ್ ಮಾಡ್ತಿದ್ದೀರಾ? ವರ್ಷ ಕೈಗೆ ದಳ ಕಡಿಸ್ತಾನೆ. ಜೈ ಆಂಜನೇಯ ಅಂತ. ನೀನೇನ್ ತಗೊಂಡು ಲವ್ ಪುನಗೆ ಯಾರು ತಗೊಳ್ಳೋ ನೋಡಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ 105 ಕೊಡ್ತೀವಿ ಕೊಡೋಣ. ರೇಟ್ ಆಗ ನಾವು ರೇಟ್ ಫಿಕ್ಸ್ ಮಾಡಿ 105 ರೂಪಾಯಿ ಕೊಡ್ತೀವಿ ಕೊಡಕ್ಕ. ಅಲ್ಲಿಂದ ಹೇಳ್ಕೊ ಬಂದೆ. ಕಬ್ಬು ಜ್ಯೂಸ್ ಕೇಳಿದ್ಲು, ಬೇಡ ಸುಂದಿರು ಈಟ್ ಜಾಸ್ತಿ ಈ ಟೈಮಲ್ಲಿ ಬೇಡ ಅಂತ. ಬಂದು ಆರ್ಡರ್ ಮಾಡಿ ಹೆಂಗೂ ಕೊಡ್ಸ್ತೇನೆ ಅಂದ್ಬಿಟ್ಟು ಕೊತ್ತೋಳಿಲಿ ಬೆಟ್ಟ ಹೇಳ್ಕೊ ಬಂದು ರಂಜು ಕೇಳಿ ನಡೆಯೋಕ್ಕಾಗಿಲ್ಲ. ಆಟೋ ಮಾಡಿದ್ರೆ ಬರ್ತೀನಿ, ಇನ್ನು ಯಾವ ಜಾವಕ್ಕೂ ಬರಲ್ಲ ಅಂತಂದು. ಅದಕ್ಕೆ ಇಲ್ಲಿ 20 ರೂಪಾಯಿ ಒಬ್ರಿಗೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮೊಸಳೆಗಳು ಇದೆ, ಎಚ್ಚರಿಕೆ, ಪ್ರವೇಶ ನಿಷೇಧಿಸಲಾಗಿದೆ. ಇಲ್ಲಿ ಹಾಕೋರು ಸರ್ ಬೋಲ್ಡ.
ಫ್ರೆಂಡ್ಸ್, ಜಯಲಕ್ಷ್ಮಿ ದೇವಸ್ಥಾನ ಪಂಪ. ನೆಕ್ಸ್ಟ್ ಪಾಯಿಂಟು ಸಬರಿ ಕೇವ್ಸ್. ಹಿಸ್ಟ್ರಿಲಿದೆ ನೋಡಿ, ಬನ್ನಿ. ಇದೊಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಹತ್ಬೇಕು. ಅಂದರೆ ಶಬರಿ ಇಲ್ಲೇ ತಪಾಸ್ ಮಾಡ್ತಿದ್ದೆ ಇದು. ಟಾಚಾಕ ಹೋಗಿ ಏನಿದು ಅದೇ ಸಿಗ್ಬೇಕು, ಏನು ಕೇಳ್ಕೊಂಡ್ರಿ? ಚಿನ್ನ ಸಿಕ್ಬಿಟ್ರೆ ಬರೀ ಇಂಥದೆಯ. ಬನ್ನಿ ಸರ್, ಬೇಡ ವರ್ಷ ಬಾರ್ಷ ಬೇಡ ವರ್ಷ ಹಿಂಗೆ ಮಸೂಳೆ ಇರೋಂಗದೆ ವರ್ಷ ಬೇಡ ಬಾರಲ್ಲ. ಹೋ ಕಡೆ ಹಿಡಿದಲ್ಲ, ಹೋ ಹೋಗ್ಲ ನೀನು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗುಹೆ ಸಾರ್, ಬ್ರೋ ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ ಶಬರಿ ಗುಹೆಯಲ್ಲಿ. ಗೌತಿ ವಿಡಿಯೋ ಮಾಡ್ಬೇಕೆ? ನಾಡದಯ್ಯ ನಡಿಬಯ್ಯ. ಫೋಟೋ ತೆಗಿಕೋಸ್ಕರ ಅಲ್ಲಿ ಜೈ ಶ್ರೀರಾಮ್. ಶಬರಿ ಗುಹೆ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ತಾ ಇದೀವಿ. ಜೈ ಶ್ರೀರಾಮ್. ಬನ್ನಿ ಹರ್ಷ. ಆಯ್ತು, ಹೋಗಿ ಸರ್, ನಿಂತ್ಕೊಳ್ಳಿ. ಹಾಂ, ಫೋಟೋ ಫ್ರೆಂಡು, ಮರ ಫ್ರೆಂಡ್. ಶ್ರೀರಾಮನ್ ನೆನೆಸ್ಕೊಂಡು ಆಂಜನೇಯ ಸ್ವಾಮಿ ಕಲ್ಲು ಸಮುದ್ರದಲ್ಲಿ ಕಲ್ಲು ಮಾಡಿದ್ರೆ ಕಲ್ಲು ತೇಲ್ತದೆ. ಯಾರು ಪಾಸ್ ಹೇಳೀಗ? 3, 2, 1. ನಮ್ಮ ಕೈಲಿ ಓಡಕ್ಕಾಗಲ್ಲ, ಹೊಡೈತವನೆ. ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕು. ಯಾವ ಪ್ಲೇಸ್ ಇದು? ವಾಲಿ ಕೇವ್ಸು. ಇಲ್ಲೆಲ್ಲ ನಡಿಬೇಕು, ನಡಿಯೋಣ. ನಮ್ಮ ಲವಿತು ಫಾರಿನರ್ ಜೊತೆ ಫೋಟೋ ತಗ್ಸ್ಕೊಂಡು ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟವನೆ ಶಬರಿ ಕೇವ್ಸ್ ಹತ್ರ. ಇಲ್ಲಿ 4-5 ಕಿಲೋಮೀಟರ್ ಇದೆ. ಡ್ರೈವರ್ ರೆಡಿ ಮಾಡಿ ಅವನೊಬ್ಬನೇ ಕಳಿಸಿದ್ವಿ. ಡ್ರೈವರ್ ಪರಿಚಯ ಅಲ್ವೇ, ನಮ್ಮ ಆದರ್ಶು, ಹಂಗೆ ಅವನ ಮೇಲೆ ನಂಬಿಕೆ ಕಳಿಸಿದ್ದೀನಿ. ಈಗ ಹೋಗ್ಬಿಟ್ಟು ನಮ್ಮ ಸಿಗರಲ್ಲ ಆಲ್ಮೋಸ್ಟ್ ಒಳ್ಳೆಯದೇ ಬಿಡು. ಪರ್ಲೆಗಳು ಸಿಗಲ್ರು. ವರ್ಷ ರನ್ನಿಂಗ್ ರೇಸಲ್ಲಿ ಮುಂದೆ ಹೋಗೋನೆ. ನಾವು ನೋಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ದುರ್ಗಾದೇವಿ ಟೆಂಪಲ್ ಇಲ್ಲ. ವರ್ಷ ಬಂದ ತಟ್ಟೆ ಅದು ಸಿಕ್ತಿದ್ರೆ ಹುಡುಗ ಕುತ್ಕೊಂಡಿದ್ರಲ್ಲ ರಂಜು. ಇನ್ನು ಎಷ್ಟು ದೂರ ಇದೆ ವಾಲಿ ಕೇವ್ಸ್? ಫ್ರೆಂಡ್ಸ್, ಫುಲ್ ಟಯರ್ಡು. ಕಲ್ಲು ಮಳ್ಳು. ಇದು ನೋಡಿದ್ವಲ್ಲ ಫೋಟೋ, ಕಲ್ಯಾಣಿ. ಓ ಸರ್, ನೀರದೆ ಸರ್. ವರ್ಷ ಹಿಂದೇನೋ ದೊಡ್ಡದಾಗೇನೋ ಬರ್ಸಿದ್ಯಾ? ಡ್ರೀಮ್ ಪ್ಲೇಸ್ಗಳು ಇಲ್ಲೊಂದೈತೆ ಸರ್. ಎಲ್ಲಿ? ನೆಕ್ಸ್ಟ್ ಟಾರ್ಗೆಟ್ ಫ್ರೆಂಡ್ಸ್. ಟೈಮ್ ಆಗುತ್ತೆ, ನಮಗೆಲ್ಲ ಗೊತ್ತಾಗೋಯ್ತು. ರಾಕ್ಷಸ ವಾಲಿ ಯುದ್ಧ, ಸಗ್ರಿಯ ಗುಹೆ, ರಾಕ್ಷಸನ್ನ ಮರಣ ಮಾಡೋಣ ಅಂದ್ರೆ ಇಷ್ಟು ಇದೆ ನೋಡಿ ಸರ್. ವಾಲಿ ಗುಹೆ. ರಂಜು, ವಾಲಿ ಗುಹೆನ ಇದು? ಇಲ್ಲೆಲ್ಲೂ ಕಾಣಿಸ್ತಾನಿಲ್ವ ಚಿತ್ರ ಅದು? ಭಗವಾನ್. ಫ್ರೆಂಡ್ಸ್, ಜ್ಯೋತಿರ್ಲಿಂಗ ಎಲ್ಲ ಇಲ್ಲಿದೆ ನೋಡಿ. ಜ್ಯೋತಿರ್ಲಿಂಗ ಅಲ್ಲ ಅನ್ಸುತ್ತಲ್ವಾ? ಅಂದ್ರೆ ಅದನ್ನ ಇಲ್ಲಿ ಆ ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಾಥೇಶ್ವರ, ಓಂ ನಮಃ ಶಿವಾಯ, ಶೈಲ ಮಲ್ಲಿಕಾರ್ಜುನ. ಯಾವ ರಾಶಿಗೆ ಯಾವ ದೇವರು ಅಂತ ಇದ್ರು? ಉಜನಿ, ಮಹಾಕಾಳೇಶ್ವರ, ತುಲಾರಾಶಿ.
ಕರ್ನಾಟಕ ಓಂಕಾರೇಶ್ವರ, ಓಂ ನಮಃ ಶಿವಾಯ. ಕೇದಾರನಾಥೇಶ್ವರ, ಹರ್ಷ ಕೇದಾರನಾಥೇಶ್ವರ, ಭೀಮಶಂಕರ. ಓ ನಮ್ಮ ರಾಶಿಗೆ ಕೇದಾರನಾಥೇಶ್ವರ ಕುಂಭ. ಮುಡಿಯಲ್ಲ ಕಾಶಿ ವಿಶ್ವನಾಥ, ತ್ರಂಬಕೇಶ್ವರ, ವೈದ್ಯನಾಥೇಶ್ವರ, ರಾಮೇಶ್ವರ, ವಿಘ್ನೇಶ್ವರ. ನೋಡಿ ಫ್ರೆಂಡ್ಸ್, ಡ್ರೈವರ್ ಅಣ್ಣ ತಲೆ ತಿಂತವನೆ. ಹರ್ಷ ಹರ್ಷ ಅವ್ರು ಏನಾರ ಇರಲಿ, ಹರ್ಷ ಹುಡುಗಿ ಇರಲಿ. ನ್ಯೂ ಇಯರ್ಗೆ ಏನ್ ಗಿಫ್ಟ್ ಬೇಕು? 2026 ಬಂತು, ನಿಂಗೇನಾರು ಗಿಫ್ಟ್ ಬೇಕಾ ಗೆಳೆಯನ್ ಕಡೆಯಿಂದ? ಯಾವ ತರ ಹುಡುಗಿ ಬೇಕು ಸರ್ ಹೇಳಿ ಸರ್, ಏನೇನು ಕ್ವಾಲಿಟಿ ಇರ್ಬೇಕು ಹುಡುಗಿಗೆ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಸರ್, ಅವ್ರು ವಿಡಿಯೋ ಮಾಡಿ ಸರ್. ಅಲ್ಲ ಹೇಳಣ್ಣ. ಕೃಷ್ಣ ಮಂದಿರ ಅಣ್ಣ, ಗೋಶಾಲ. ಹಾಂ ಮಚ್ಚ, ಇದು ಸಿಕ್ತಾ ಚಪ್ಪಲಿ? ಮಚ್ಚ ಫಾರಿನರ್ ಸಿಕ್ಕಿದ್ರು ಅಂತ ಇರುತ್ತೆ, ಫೋಟೋ ತಗ್ಸ್ಕೊಂಡು ಚಪ್ಪಲಿ ಬಿಟ್ಬಿಡಲ್ಲ. ಅಣ್ಣ ರಿಸ್ಕ್ ತಗೊಂಡು 2-3 ಕಿಲೋಮೀಟರ್ ಹೋಗಿ ಬೀಚ್ ಬಂದವ್ರೆ. ಫಾರಿನರ್ ಫೋಟೋ ಸಿಕ್ಕಿದ್ರು ಚಪ್ಪಲಿ ಮಾಡ್ತಾರೆ ಅಣ್ಣ. ನಿಧಾನ ಕೂಗಿ ಸ್ವಲ್ಪ. ಯಾಕೆ ಗೊತ್ತಾ, ನಮ್ಮ ಅಣ್ಣಂದು ನಾಳೆ ಬರ್ತ್ಡೇ ಇದೆ, ಹುಡುಗಿರು ಹುಡುಕ್ಬೇಕು ನಾನು. ಬಾಯ್ಬಿಟ್ಟು ಕೇಳ್ಕೊಂಡವನೆ, ಅಪ್ರೂಪ ಬಾಯ್ಬಿಟ್ಟು ಕೇಳ್ಕೊಂಡವ್ರೆ. ನಾನ್ ನಿಂತ್ಕೊ ಬರ್ತೀನಿ, ಇಲ್ಲೇ ತಲೆಯಕ್ ಹೋಗೋ ವರ್ಷ. ಮುಂದೆ ಕಳಿಸ್ಬಿಟ್ಟು ನಾನು ನಡ್ಕೊಂಡೆ ಬಂದ್ಬಿಡ್ತೀನಿ. ಏಯ್ ಬೇಡ ಬಿಡ, ನಿಮ್ಮ ಆದರ್ಶನ ಕಾರ್ಲೆ ಕರ್ಕೋರುವ. ನನ್ಗೇನ್ ಕಮ್ಮಿ ಆಗಿದ್ದು, ಏನ್ ಕೊಡಲ್ರಿ ಯಾರು? ಫುಲ್ ಕ್ಯೂ ನಿಂತವ್ರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಗೌರ್ಮೆಂಟ್ ಕೆಲಸ 30,000 ಸಂಬಳ ಬ್ರದರ್ ಅವ್ನಿಗೆ. ಸ್ಯಾಲ್ರಿ 35-40 ಬರುತ್ತೆ. ನೋಡೋ, ಮೊದಲನೇ ಗಿಫ್ಟ್ ಲವ್ ಮಾಡೋ ಗಿಫ್ಟ್ಗೆ ನಿಯತ್ತಾಗಿ ಲವ್ ಮಾಡಿದೆ. KCC ಸ್ಯಾರಿ ಕೊಡ್ಸಿ ಸರ್ ಅವಳಿಗೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಸರ್ ಇದು ಬಂದು ಆನೆಗುಂದಿ ಅಂತ. ಆನೆಗುಂದಿನ ಸರ್ ಇದು ಊರ ಹೆಸರು ಆನೆಗುಂದಿ. ಯಾಕೆ ಸರ್ ಆನೆಗುಂದಿ ಅನ್ನೋದು? ಸರ್ ಇದು ಆನೆಗುಂದಿ ಬಂದು ಇಲ್ಲಿ ಕೃಷ್ಣದೇವರಾಯರ ಊರು ಸರ್ ಇದು. ಇದಾ? ಸರ್ ಇದು ಬಂದಾಗ ಸ್ವಂತ ಊರು ಇದೆನಾ? ಸರ್ ಹೌದು. ಆಗ ಇದು ಓ. ಇದು ಆರ್ಚ್ ಮಧ್ಯದಲ್ಲಿ. ಹಾಂ ಸರ್. ಇದು ಎಂಟ್ರೆನ್ಸ್ ಸರ್, ಅವಾಗ ಮಧ್ಯದ ಕಾಲದಲ್ಲಿ. ಹಾಂ. ಇದರ ಆಪೋಸಿಟ್ ಇರೋದು ರಂಗನಾಥ ಸ್ವಾಮಿ ಟೆಂಪಲ್ ಸರ್, ಇದು ಮುಂದ್ಗಡೆ ಬರುತ್ತೆ. ಮುಂದಿನ ಸರ್ ಆಪೋಸಿಟ್ ಇರೋದು ಗಗನ್ ಮಹಲ್. ಹಾಂ. ಸರ್ ಆನೆಗುಂದಿಯಲ್ಲಿ ಆನೆ ಸಾಕ್ತಿದ್ರಾ? ಸರ್ ಹಾಂ ಸರ್, ಮೊದಲಿಗೆಲ್ಲ ಸಾಕ್ತಾ ಇದ್ರು, ಅದಕ್ಕೆ ಆನೆಗುಂದಿ ಅಂತ ಹೆಸರು. ಸರ್ ಓದಿ ಶಾಸ್ತ್ರಕ್ಕೆ ಒಂದರ ಸಾಕ್ಬೇಕಲ್ಲ ಸರ್ ಈ ಊರ್ನವರು? ಸರ್ ಇಲ್ಲಿ ಇದೆಯಲ್ಲ, ಇದು ರಥ, ಅವಾಗಿನ ಕಾಲದ ರಥ ಸರ್ ಇದು. ಹಳೇ ರಥ. ಸರ್ ಹಳೆ ರಥ. ಇದು ಬಂದು ರಂಗನಾಥ ಸ್ವಾಮಿ ದೇವಸ್ಥಾನ ಸರ್. ಲೈಬ್ರರಿ ಅಂತ ಚಿಕ್ಕ ರಥ, ದೊಡ್ಡ ರಥ. ಇದು ಗಗನ್ ಮಹಲ್. ಮೇಡಮ್ ಇದು ಬಂದು ಗಗನ್ ಮಹಲ್. ಆನೆಗುಂದಿ ಗಗನ್ ಮಹಲ್ ಸ್ಮಾರಕ ಸ್ವಾಗತ. ಲವಿ ಚಾಪ್ಲಿ ಬಿಟ್ಬಿಟ್ಟು ಕರಳೆ ಬಪ್ಪ ನೀನು. ಸರ್ ಏನು ಸರ್ ಇದು ವಿಶೇಷ ಏನಿದು? ಶ್ರೀಕೃಷ್ಣ ದೇವರಾಯ ಅವರು ಬಂದು ಇಲ್ಲಿ ಕುತ್ಕೊಂಡು ವಿಂಡೋಸ್ ಇದಾವಲ್ಲ, ಇಲ್ಲಿ ನಡೆದ ಕಾರ್ಯಕ್ರಮ ವೀಕ್ಷಣೆ ಮಾಡೋ ಸ್ಥಳ ಸರ್ ಇದು. ಓ ಸರ್, ಇದು ಶ್ರೀಕೃಷ್ಣ ದೇವರಾಯ ಈ ಊರವ್ರನ್ನಾರ? ಆನೆಗುಂದಿ ಊರಿನವ್ರೆ? ವಿಜಯನಗರ ಫಸ್ಟ್ ಆನೆಗುಂದಿ ಸರ್, ಸೆಕೆಂಡ್ ಹಂಪಿ. ವಿಜಯನಗರದ ಫಸ್ಟ್ ಆನೆಗುಂದಿ ಸರ್, ವಿಜಯನಗರ ಮೊದಲನೇ ರಾಜಧಾನಿ ಆನೆಗುಂದಿ. ಓ, ಇದು ಮೊದಲನೇ ರಾಜಧಾನಿ ಆನೆಗುಂದಿ ಆಗಿತ್ತಾ? ಇವಾಗ ಹಂಪಿ ಆಗಿದೆ. ಹಾಂ. ಓಕೆ, ಒಳಗಡೆ ಹೋಗಿ ಬರ್ತೀವಿ. ಭೂಗೋಳ ಪ್ರದೇಶ ಸರ್ ಇವರು. ಹಾಂ ಓ ಸಾರ್, ಇದು ಹಚ್ಕೊಳ್ಳಿ ನೋಡಿ ಹರ್ಷ. ಹ್ಞೂ ಇದೇ ಈ ಹೆಚ್ಚು ಇದೇ ತಗೊಂಡು ಮಾಡಿರೋದು ಇಲ್ಲ? ಹಾಂ, ಹತ್ತು ಮನೆ. ಸರಿ, ನಮ್ಮ ಕಣ್ಣು ನೀವೇ ಶ್ರೀಕೃಷ್ಣ ದೇವರಾಯ ಕಣ್ಣಂಗೆ ಕಾಣಿಸ್ತಾ ಇದ್ದೀರಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಣ್ಣ
ಗೈಸ್ ನನಗೆ ನೋಡಿದ್ರೆ ಏನ್ ಅನಿಸ್ತಿದೆ ಅಂದ್ರೆ ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಗಂಡನು ರಾಜ ಆದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನಿಸ್ತಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಯಾರೋ ಬಿಟ್ಟಿ ಕುಡ್ಬಿಡೋಣ ಸರ್ ಆದ್ರೆ. ಗೇಟ್ ನೋಡಿ, ಗೇಟ್ ಇದು ನೋಡಿ, ಡಬ್ಬೆ ಗೇಟ್ ಇವ್ರು ಬೊಮ್ ಗೇಟು ಒಂಥರ ಇದಕ್ಕೆ ನಾವು ಇದಕ್ಕೆ ತೋಟದ ಮನೆಗಳು ನೀವು ಮಾಡ್ಕೋಬೋದು, ಚೆನ್ನಾಗದೆ. ನಮ್ದು ಫಾರ್ಮ್ ಹೌಸ್ ಅದಲ್ಲ, ಹಿಂಗ್ ಮಾಡುವಾ? ನಿಮ್ಮ ಅಪ್ಪಂದ ತೆಗೆದಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾವ ಊರು ನೀವು? ಮತ್ತೆ ಹೇಳಿ ಕಾಕಾ ಕಿಕ್ಕಿ ಬರ್ತದ? ಕಾಕಾ ಕಿಕ್ಕಿ ಹೇಳಿ, ಯಾರು ಚೆನ್ನಾಗಿ ಹೇಳ್ತೀರಿ ನೋಡೋಣ, ಹೇಳಿ. ರಾ ಹೇಳು, ರೀ ಕಾಕಾ ಕಡುಕ ಹೇಳು. ಒಂದು ಡ್ಯಾನ್ಸ್ ಮಾಡು. ಮಾಡ್ತೀರಾ? ಫ್ರೆಂಡ್ಸ್, ರಂಗನಾಥ ಸ್ವಾಮಿ ಟೆಂಪಲ್ ಬಂದಿದ್ವಿ. ಗಗನ್ ಮಹಲ್ ಹೋಗಿದ್ವಲ್ಲ, ಅದ್ರ ಆಪೋಸಿಟ್ ಇತ್ತು ಸರ್. ಗಗನ್ ಮಹಲ್ ಸರ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೋಡಿ ವೈದ್ಯ ಹಿಂಸೆ ಕೊಡ್ತಾವೆ ನೋಡಿ ಫ್ರೆಂಡ್ಸ್. ಟೆಂಪಲ್ ದರ್ಶನ ಮುಗಿಸ್ಕೊಳ್ಳಿ. ನಾರಾಯಣಾಯ ಹೋಯ್ತು ಮನೆ ಹೋಗಂಡು ಹೋಗಿ ಸುಮ್ಮನಿರಿ. ಹಾಂ ನಡೆಯುವ ನಡಿ ಹೋಗೋಣ. ಇದೇನಿದು ಬಳೆ ಹಿಂಗೈತಲ್ಲ? ಹಂಗೆ ಬಾ ಮಚ್ಚ. ಏನು ಮರೀಲಿಲ್ಲ ತಾನೆ ಹರ್ಷ? ನಮ್ಮ ಮಚ್ಚ ಫುಲ್ ಮೆಮೊರಿ, ಎಷ್ಟು ಫುಲ್ ಪಾರ್ಕು. ಮಚ್ಚ ನಿಂಗೆ ಏನು ಬೇಕು? ಚಿಕನ್ ಬೇಕಾ ಮಣ್ಣ? ಏನು ಬೇಕು? ಹಾಂ ಓದೋದ ಚಪ್ಪಲಿ ಮಕ್ಕ ಬರ್ತಾಯಿರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಹೋಗು ಹೋಗಿ ಚಪ್ಪಲಿ ಮಾಡ್ತೀವಿ ಹೋಗಿ. ಓದೋದ ಚಪ್ಪಲಿ ಮಾಡ್ಕೊಂಡ್ ಬರ್ತಾರೆ ಫ್ರೆಂಡ್ಸ್. ಚಕ್ಲಿ ನಮ್ಮ ಅತ್ತೆಯವ್ರು ಮಾಡ್ಕೊಟ್ಟಿರೋದು ಟ್ರಿಪ್ಗೋಸ್ಕರ. ಚಟ್ಲಿ ಸುಲಭವಾಗಿ ತಿನ್ನಲ್ಲ ಏನೋ. ತಿಂದ್ರೆ ಒಂದು ತಪ್ಪು ಎರಡು. ಆಲೆ ಇದು ಆಲೆ 4ನೇ ತಿಂತಾ ಇರೋದು. ಏನ್ ಚೆನ್ನಾಗಿಲ್ವಾ ಸರ್? ಬೆಣ್ಣೆ ಹಾಕಿ ಮಾಡಿರೋದು, ದಾಡ ಹಾಕಿದ. ಜೈ ಜಯಮಕ್ಕ. ಜೈ ಜಯಮಕ್ಕ. ಜೈ ಶಿವಲಿಂಗಣ. ಜಯಲಕ್ಷ್ಮಿ ಎಲ್ಲ ಜಯಮಾಡ. ಸ್ವಾಮಿ ತನ್ನ ಬಜರಂಗಿ ತರನೇ ಐತೆ. ಮೂರ್ತಿ ಸೇಮ್ ಹಂಗೆ ಸರ್. ಸೇಮ್ ಪೇಸ್ ಹಂಗಿದೆ, ಬಾಯಿ ಕಣ್ಣು ಮೂತಿ ನೋಡಿ. 26 ಫುಲ್ ಡಯಟ್ ಅಂತಂದ್ಲು. ಎಲ್ಲಾರು ಯಾರು ಕೊಡ್ದಂಗೆ ಒಬ್ಳೆ ತಿಂತ ಕೂತಾಳೆ. ನಮ್ಮ ಬಾಮ ಇದು ನೋಡ್ತಾನೆ, ಕೊಟ್ಟಲ್ಲ ಕೊಡಿದ್ರು ಅಂತ. ಫ್ರೆಂಡ್ಸ್ ನೋಡಿ ವ್ಯೂ ಪಾಯಿಂಟ್, ಸನ್ಸೆಟ್ ನೋಡ್ತೀಯಾ ಫ್ರೆಂಡ್ಸ್? ನೋಡಿ ಫಾರಿನರ್ಸ್ ಎಲ್ಲ ಈ ಥರ ಬೈಕ್ ರೆಂಟಿಗೆ ತಗೊಂಡು ತಿರ್ತಾ ಇರ್ತಾರೆ. ನೈಟ್ ಹೋಯ್ತೀಯ ಬೋಟಿಂಗು? ಬೇಡವಾ? ಹೋಯ್ತಿ ಮಚ್ಚ? ಎಲ್ಲ ತಗೋಯ್ತೀನಿ ಅಂತಾನೆ. ಗೊತ್ತವ್ರು ಹೇಳಿ. ಗೊತ್ತಾಯ್ತಲ್ಲ ಸುಳಿ ನೋಡ್ಬಿಟ್ಟು ಬೇಡ ಅಂತವ್ರೆ. ಒಂಚೂರು ಯಾಮಾರಿದ್ರೆ ಕಳ್ಕೊಂಡೈತಿದೆ. ಚೆನ್ನಾಗಿ ಸರ್ ವ್ಯೂ ಪಾಯಿಂಟು ಮಸ್ತ್ ರೇ, ಮಸ್ತ್. ಹಾ ಬೋಟಿಂಗ್ ಹೋಗಲ್ಲ ನೋಡಿ ಇವರು, ಎಲ್ಲ ಎಳ್ಕ ಬರ್ತಾರೆ ಒಳನುಗ್ಗಿ. ಹಾ ನೋಡಿ ಬೋಟಿಂಗ್ ಅಂದ್ರೆ ಕಾಣಲ್ವಾ? ನಮ್ ಲವಿತ್ ಫೋಟೋ ಶೂಟ್ ಆಯ್ತಾ? ಫೋಟೋ ಹೆಂಗ್ ಬತ್ತು? ಎಲ್ಲವಾ ಸೂಪರ್ ಬತ್ತು ಫ್ರೆಂಡ್ಸ್. ಸನ್ಸೆಟ್ ನೋಡೋಣ ಬಂದು ಸನ್ನೆ ಬಂದಿಲ್ಲ ಯಾಕೋ, ಮುನ್ಸ್ಕೊಂಡು ನಮ್ಮ ಮೇಲೆ. ವರ್ಷ ಮದುವೆ ಆದ್ಮೇಲೆ ಹೆಡ್ತಿ ಎತ್ಕೋಬೇಕು, ಮಕ್ಳು ಎತ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೊತ ಇದೆಯಲ್ಲ ಬರೀ ಇಂಥದೆಯ. ಫ್ರೆಂಡ್ಸ್ ಸಾಣಾಪುರ ಸರ್, ಇದು ಸಾಣಾಪುರ ಲೇಕ್ ಹತ್ರ ಬಂದು ಲೈಟಾಗಿ ವೀಡಿಯೋಸ್ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟಿ ಬಿ ಡ್ಯಾಮಾ ತುಂಗಭದ್ರಾ ಡ್ಯಾಮ್. ಇವೆಲ್ಲ ಸ್ಕೂಲ್ ಹೋಗಿದ್ರು ಕರ್ಕೋಗಿದ್ರಂತೆ.
ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಹೋಗಿದ್ದು. ಇವಾಗ ನೋಡೋಣ, ಅವಾಗ ಲೈಟಿಂಗ್ಸ್ ಎಲ್ಲ ಇತ್ತು, ಬಟ್ ಇವಾಗ ಇಲ್ಲ ಅನ್ಸುತ್ತೆ ನೋಡಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ. ಹೌದು, ಗೇಟ್ ಓಪನ್ ಆಗಿತ್ತು ಅವಾಗ. ನೆಕ್ಸ್ಟು ಟಿ ವಿ ಡ್ಯಾಮ್ ಅಂದಮೇಲೆ ರೋಟೇಷನಾ? ಎಷ್ಟು 8 ಗಂಟೆ ಎಷ್ಟು ಬಿಡ್ತೀರಾ? ಓಕೆ ಸರ್. ಫ್ರೆಂಡ್ಸ್, ಸಾಣಾಪುರ ಲೇಕ್ ಮುಗಿಸ್ಕೊಂಡು ನಾವು ಟಿ ವಿ ಡ್ಯಾಮ್ಗೆ ಹೋಗ್ತಿದ್ದೋ. ನಮ್ಮ ಆದರ್ಶ ಅವ್ರು ಏನೋ ಹೇಳಬೇಕು ಅಂತಂದ್ರು. ಏನು ಹೇಳಿ ಸರ್? ಹಾಯ್ ಫ್ರೆಂಡ್ಸ್, ಈಗ ಗೌತಮ್ ಹಾಗೂ ರಂಜಿತಾ ಮೇಡಮ್ ಅವರು ಮತ್ತು ಹರ್ಷ ಸರ್ ಅವರು ಬಂದಿದ್ದಾರೆ. ಅವ್ರಿಗೆಲ್ಲ ಎಂಥ ಥರ ಪ್ಲೇಸ್ ಎಲ್ಲ ತೋರಿಸಿದ್ದೀನಿ. ಹಾಗಾಗಿ ನಿಮಗೂ ಬೇಕಾದ್ರೆ ನಾನು ಪ್ಲೇಸ್ ಎಲ್ಲ ಅಪ್ಲೋಡ್ ಮಾಡಿ ಕೊಡ್ತೀನಿ. ಹಂಪಿ ಆಗಿರ್ಬೋದು, ಆನೆಗುಂದಿ ಆಗಿರ್ಬೋದು, ಈಗ ಯಾವುದೇ ಒಂದು ಪ್ಲೇಸ್ ಆಗಿರ್ಬೋದು. ಈಗ ರಂಜಿತಾ ಮೇಡಮ್ ಅವ್ರಿಗಾಗಿರ್ಬೋದು, ಹರ್ಷ ಸರ್ ಆಗಿರ್ಬೋದು, ಅವ್ರಿಗೆ ಬೇಕಾದ್ರೆ ಇನ್ಫಾರ್ಮ್ ಮಾಡ್ಕೊಳ್ಳಿ. ನನ್ನ ನಂಬರ್ ಕಾಂಟ್ಯಾಕ್ಟ್ ಎಲ್ಲ ಅವ್ರ ಹತ್ರ ಇರುತ್ತೆ, ಬೇಕಾದ್ರೆ ಅವ್ರ ಹತ್ರ ಇಸ್ಕೊಳ್ಳಿ. ಹಾಗಾಗಿ ಬೇಕಾದ್ರೆ ನಾನು ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 7676549895 ಮೇಡಮ್. ನನ್ನ ಹೆಸರು ಆದರ್ಶ ಅಂತ. ಯಾವಾಗ ನಾವು ಹಾಸ್ಪಿಟಲ್ಗೆ ಬಂದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. ನಿನ್ಸಿದ್ಲು ಅಣ್ಣ ಬ್ಯಾಗ್ ಚೆನ್ನಾಗಿ ತಗೋಬೇಕು ಅಂತ ತಗೋತೀನಿ. ಫ್ರೆಂಡ್ಸ್, 1,500 ಹೇಳಿದ್ರು. ಆ ಅಣ್ಣನ ಹತ್ರ ಬಾರ್ಗಿನ್ ಮಾಡಿ 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 1,000 ರೂಪಾಯಿ ತಗೊಂಡ್ಲು ಫ್ರೆಂಡ್ಸ್. ಸಾರಿ, ಬನಾನದು ಸಾರಿದು ತಗೊಳ್ಳಿ. ಚೆನ್ನಾಗಿದೆ ನೋಡಿ, ಮೆಮೊರಿಯಾಗಿ ಉಳ್ಕೊತದೆ. ಫ್ರೆಂಡ್ಸ್, ಫೈನಲ್ ಪ್ಲೇಸ್ ಯಾವ ಪ್ಲೇಸ್ ಅಂತ ನಾವು ಹೇಳಲ್ಲ, ನೀವೇ ನೋಡ್ಕೊಬಿಡಿ. ತುಂಗಭದ್ರಾ ಜಲಾಶಯಕ್ಕೆ ಸುಸ್ವಾಗತ. ಫ್ರೆಂಡ್ಸ್, ಒಂದು ಇನ್ಫಾರ್ಮೇಷನು, 5 ವರ್ಷದ ಮೇಲೆ ಯಾರೇ ಇದ್ರೂ ಟಿಕೆಟ್ ತಗೋಬೇಕು. ಫಸ್ಟು ಡ್ಯಾಮ್ಗೆ ಒಳಗಡೆ ಬರೋಕ್ಕೆ ಎಂಟ್ರಿಗೆ ಒಬ್ರಿಗೆ 10 ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡು ಒಳಗಡೆ ಬರಬೇಕು. ಅದಾದ್ಮೇಲೆ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಈ ಕಡೆಯಿಂದ 2, ಆ ಕಡೆಯಿಂದ 2, 4 ಕಿಲೋಮೀಟರ್ ಆಗುತ್ತಂತೆ. ನಮಗೆ ಟೈಮಿಂಗ್ ನಡ್ಕೊಂಡು ಹೋಗೋಕೆ. ಅದಕ್ಕೆ ಇಲ್ಲಿ ಒಬ್ರು ಬಸ್ಸವರು ಒಬ್ರು 30 ರೂಪಾಯಿ. 5 ವರ್ಷದ ಮೇಲೆ ಲವಿತ್ತು ಟಿಕೆಟ್ ತಗೋಬೇಕು. ಅವನು ತಗೊಂಡಿದ್ವಿ 120 ರೂಪಾಯಿ 4 ಜನಕ್ಕೆ. ಬಸ್ಸಲ್ಲಿ ಹೋಗಿದ್ವಿ, ನೋಡ್ಕೊಂಡು ಬೇಗ ಬಂದ್ಬಿಡೋಣ. ಫ್ರೆಂಡ್ಸ್, ಬಂದು ತುಂಬ ಕತ್ಲೆ, ಏನೂ ಕಾಣಿಸ್ತಾ ಇಲ್ಲ. ಡ್ಯಾಮ್ ಗೇಟ್ ಒಂದಿದೆ ಅಷ್ಟೇ ಅಂತ. ನೀರು ಕಮ್ಮಿ ಆಗ್ಬಿಡ ಸರ್. ಅದೇನೋ ಬಾವುಲಿನೇ ಇರಬೇಕು. ಓ, ಏನು ಸಾ ತುಂಗಭದ್ರಾ ಫುಲ್ ಡ್ಯಾನ್ಸು ಡ್ಯಾಮಲ್ಲಿ? ಬೋಟ್ ನೋಡಿ ಸರ್. ಏನಾ ಫ್ರೆಂಡ್ಸ್, ಇನ್ನೊಂದು ಸಣ್ಣ ಇನ್ಫಾರ್ಮೇಶನು. ಯಾವುದೇ ಕಾರಣಕ್ಕೂ ಸಂಜೆ 5 ಗಂಟೆ 6 ಗಂಟೆ 6:30 ಆದ್ಮೇಲೆ ಕತ್ಲೆ ಆದ್ಮೇಲೆ ಡ್ಯಾಮ್ ಒಳಗಡೆ ಬರಬೇಡಿ. ಒಂದು ಲೈಟಿಂಗ್ಸ್ ಇರಲ್ಲ, ಏನಿರಲ್ಲ. ಕತ್ಲೆ ಸುಮ್ ಬರಬೇಕು, ಹೋಗ್ಬೇಕು. ನೀರು ಕಾಣಿಸಲ್ಲ, ನೀರು ಕಮ್ಮಿ ಆಗಿದೆ ಇವಾಗ. ಏನಿದ್ರು 6 ಗಂಟೆ ಒಳಗಡೆ ಬನ್ನಿ, ಡ್ಯಾಮ್ ನೋಡ್ಕೊಂಡು ಹೋಗಿ. ಸುಮ್ಮನೆ ನಾವು ಬಂದು 30 ರೂಪಾಯಿ ಬಸ್ ಚಾರ್ಜು, ಅಲ್ಲಿ 10 ರೂಪಾಯಿ ಸಾರ್ ಬಂದು ಈ ತರ ಬಿಡಿ. ತುಂಗಭದ್ರಾ ಅಣೆಕಟ್ಟು. ಚಂದ್ರನ್ ತೋರಿಸಿ ಸರ್. ಹಾ, ಚಂದ್ರ ಚೆನ್ನಾಗಿ ಕಾಣಿಸ್ತಾನೆ. ವರ್ಷ ಒಂದು ವಿಡಿಯೋ ಡ್ಯಾನ್ಸ್ ಮಾಡ್ದ, ಹಾಕಿರ್ತೀವಿ ನೋಡಿ, ಮಿಸ್ ಮಾಡಬೇಡಿ. ತಾಲಿಬಾನ್ ಅಲ್ವೇ ಅಲ್ಲ. ಪೊಲೀಸ್ ಸ್ಟೇಷನ್ ಐತೆ, ಡ್ಯಾಮ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸರ್, ಕುಮಾರಣ್ಣ ಕಡೆ ಅಂದ್ರೆ ಈ ಸದ್ಯಕ್ಕೆ ಬಿಡಲ್ರು. ಇಲ್ಲಿ ಬಂದು ಓ ಸಾರ್, ಈ ವ್ಯೂ ಪಾಯಿಂಟೇ ಮಾಡ್ಕೊಂಡಿದ್ದೇವೆ ಸರ್. ಬ್ಯಾಕ್ ವಾಟ್ರು. ಏ ಸುಮ್ಮಿರಲ್ಲ. ವಾವ್, ಟೋಕನ್ ತಗೊಂಡಿದ್ದೀರಾ? ಆ ಕಡೆ ನಡ್ಕೊಂಡ್ಬಿಡಿ, ಈ ಕಡೆ ನಿಂತು ಹೋಗ್ತಿದ್ದೀರಲ್ಲ. ಈ ಫ್ರೆಂಡಾ ಸರ್? ಇಲ್ಲಿ ನೈಟ್ ವ್ಯೂ ಸರಿ ಸರ್, ಈ ಸೈಡು. ಇಲ್ಲಿ ಚೆನ್ನಾಗಿದೆ. ನಡ್ಕೊಬೋದಾರ ಇವರು. ನಾನು ಚಿಕ್ಕ ಹುಡುಗಿ ಇದ್ದಾಗ ಇದೇ ತರ ಆನ್ಲೈನ್ ಕ್ಯೂ ಅಲ್ಲಿ ನಿಂತ್ಕೊಳ್ತಿದ್ವಿ. ಸ್ಕೂಲಿಂದ ಬಂದಾಗ ಮೆಮೊರಿ ರೀಕ್ಯಾಪ್ ಮಾಡ್ತಿದ್ದೆ. ಕಮ್ಮಿ ಮಾಡ್ಕೊಳ್ಳಿ. ತಗೋದಿದೆಯಾ ಸರ್? ಕುಡಿ ಆಯ್ತು. ಯಾಕೋ ಈ ಕೇಸ್ ಅರ್ಥ ಆಗ್ತಿಲ್ವೇ? ಹೊಸಪೇಟೆ ಜಂಕ್ಷನ್ಗೆ ಬಂದು ಹರ್ಷನ್ ನಂಬರ್ ತಗೋತಾವ್ರಿ.
ಇಬ್ರು ಫ್ರೆಂಡ್ ಆಗ್ಬಿಟ್ಟವ್ರೆ. ಸರ್ ಅದೇ 9895 ಇದೆ ಲಾಸ್ಟ್ ನಂಬರ್. ಬೈ ಬ್ರದರ್, ಆಯ್ತು ಸರ್, ಓಕೆ ಖುಷಿ ಆಯ್ತು ಬ್ರದರ್. ಓಕೆ ಸರ್, ಆಯ್ತು ಒಳ್ಳೇದಲ್ಲಿ ಸರ್ ಆಯ್ತು. ಡಿಕ್ಕಿ ಓಪನ್ ಮಾಡೋದೆಲ್ಲ ಇಟ್ಕೊಂಡು ಹೊಸಪೇಟೆಗೆ ಬಂದೋ ಫ್ರೆಂಡ್ಸ್. ಹಾ ಟೈಮ್ ಎಷ್ಟಮ್ಮ? 8:30. ಈ ಕಡೆ ಬೆಳಗ್ಗೆ 8:30 ಹಾಂ ಎಲ್ಲ ಆಯ್ತು ಗೈಸ್. ಎಲ್ಲಾನು ಮುಗಿಸ್ಕೊಂಡು ಹಾಂ, ಇನ್ನು ಹಾಫ್ ಅನ್ ಅವರ್ ಇದೆ. ಇನ್ನು ಹಾಫ್ ಅನ್ ಅವರ್ ಇದೆ. ಟ್ರೈನ್ ಕ್ಯಾಚ್ ಮಾಡಿ ಅಲ್ಲಿ ಪಾಚಿ ಮಾಡಿ ಬೆಳಿಗ್ಗೆ ನಮ್ಮ ಊರಿಗೆ ಹೋಗ್ಬೇಕಪ್ಪ. ತುಂಬಾ ನಿಜವಾಗ್ಲೂ ಆದರ್ಶಣ ಅಂತ ಡ್ರೈವರು ತುಂಬಾ ಚೆನ್ನಾಗಿ ನಮ್ಗೆ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದ್ರು. ಆಮೇಲೆ ಊಟನೂ ಅಷ್ಟೇ ಎಲ್ಲಿ ಟೇಸ್ಟಿ ಆಗಿರುತ್ತೆ ಅಲ್ಲಿ ಹುಡ್ಕಿ ಕೊಡ್ಸಿದ್ರು. ಒರಿಸ್ಸಾದಲ್ಲಿ ಊಟಕ್ಕೆ ಫೀಲ್ ಆಯ್ತಲ್ಲ, ಹಂಗಿಲ್ಲ ಏನು ಫೀಲ್ ಆಗಿಲ್ಲ. ನಮ್ಮೂರ್ ತರನೇ ಊಟ ಇತ್ತು, ಮತ್ತೆ ಬಜೆಟ್ ಫ್ರೆಂಡ್ಲಿ ಎಲ್ಲ. ನ್ಯೂ ಇಯರ್ ಇದ್ರೂನು ಬಜೆಟ್ ಫ್ರೆಂಡ್ಲಿ. ನ್ಯೂ ಇಯರ್ ಅಲ್ಲಿ ಇವತ್ತಂದ್ರೆ ಏನಂದ್ರೆ ಗೈಸ್, ಇವಾಗ 1000 ಇದ್ರೆ ನ್ಯೂ ಇಯರ್ ಟೈಮಲ್ಲಿ ಅದು 5,000 to 6,000 5,000 to 6,000 ರೂಮ್ಸ್ಗಳನ್ನ ವಿಚಾರಿಸೋದ್ನಲ್ಲ ಆ ತರ ಇತ್ತು. ಬಟ್ ಅವರು ನಮಗೋಸ್ಕರ ರಿಸ್ಕ್ ತಗೊಂಡು ಹುಡುಕಿ ಎಲ್ಲ ಮಾಡಿಕೊಟ್ರು. ತುಂಬಾ ಖುಷಿ ಆಯ್ತು. ನಿಮ್ಗೆ ಯಾರಿಗಾದ್ರೂ ನೆಕ್ಸ್ಟ್ ಟೈಮ್ ಹಂಪಿಗೆ ಬರ್ತಿದ್ದೀನಿ ಅಂತ ಏನಾದ್ರು ಇದ್ರೆ ಆದರ್ಶ್ ಅನ್ನೋರ್ನ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ತುಂಬಾ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ. ತುಂಬಾ ಜೆನ್ಯೂನ್ ಪರ್ಸನ್, ನೀವು ನಂಬಬಹುದು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇವಾಗ ಹೋಗಿ ಟ್ರೈನ್ ಹತ್ತಿ ನಾಳೆ ನಮ್ಮ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದ್ರೆ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಾದ್ರು ಟ್ರಿಪ್ ಹೋಗೋಣ ವೆಯ್ಟ್ ಮಾಡ್ತಾರೆ. ಬೈ ಬಾಯ್.